ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಮತ್ತೆ ಒಂದು ವಾರದ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ನೋಡುವ ಏನೆಲ್ಲ ಇಂಟ್ರೆಸ್ಟಿಂಗ್ ವಿಷಯ ಸಿಗ್ತದಂತ. ಇವತ್ತು ಆಲ್ಮೋಸ್ಟ್ ನನ್ನ ವ್ಲಾಗಲ್ಲಿ ನಮ್ಮ ಛೋಟ ಚಾಂಪಿಯನ್ ಇದ್ದಾಳೆ. ನೋಡುವ ಏನೆಲ್ಲ ಕಿತಾಪತಿ ಮಾಡ್ತಾಳೆ ಅಂತೇಳಿ. ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ಮಳೆ ಬರ್ತಾ ಉಂಟು. ಸ್ವಲ್ಪ ಜಸ್ಟ್ ಲೈಟಾಗಿ ಬರ್ತಾ ಉಂಟು. ಆದರೆ ನನಗೆ ಕೊಡೆ ಬಿಡಿಸಲಿಕ್ಕೆ ಬೇಡ, ಸ್ವಲ್ಪ ಇರೋದು ಮನೆಗೆ ಹೋಗಲಿಕ್ಕೆ. ಈಗ ಚರ್ಚಿಂದ ಬಂದದಷ್ಟೇ, ಈಗ ಮನೆಗೆ ಹೋಗ್ತಿದ್ದೇನೆ, ರೀಚ್ ಆಗ್ತಾ ಇದ್ದೇನೆ. ಸ್ವಲ್ಪ ಇರೋದು ಬಸ್ ಸ್ಟ್ಯಾಂಡಿಂದ, ಸೊ ಹಾಗೆ ಛತ್ರಿ ಬಿಡಿಸಲಿಕ್ಕೆ ಬೇಡ, ಅದು ಚಂಡಿ ಆಗ್ತದೆ ಹಾಗೆ. ಮನೆಗೆ ರೀಚ್ ಆದದ್ದೇ ಅವಳು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ಲು. ಅವರು ಸ್ವಲ್ಪ ಬೇಗ ಬಂದಿದ್ದಾರೆ, ನಮಗೆ ಸ್ವಲ್ಪ ಮೀಟಿಂಗ್ ಇದ್ದರಿಂದ ನಾನು ಸ್ವಲ್ಪ ಲೇಟಾಗಿ ಬಂದೆ. ಬಸ್ಸಲ್ಲಿ ಬಂದು ನಾ ಬರಬೇಕಾದ್ರೆ ಅವಳು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾಳೆ. ಕಾಲ್ದಲ್ಲೇ ಪೋಲಿಯೋದಿಲ್ಲ ಇದುಕ, ಪೋಲಿಯೋದಿಲ್ಲ ಅಜ್ಜ ಒಕ್ಕು ಬಿಯೋನೆ ಇಲ್ಲೇ. सोड इजरत का ते सोलून वसुंदी कड़गी पट्टी काड़गी इजे सोड तक ओय ಎಂತ ಮಾಡ್ತಿದ್ದಾರೆ ಅಂತ. ಮಧ್ಯಾಹ್ನದ ಊಟ ರೆಡಿ ಉಂಟು, ಅನ್ನ ರೆಡಿ ಉಂಟು. ನೆಕ್ಸ್ಟ್ ಸಾಂಬಾರಿಗೆ ಪ್ರಿಪರೇಷನ್ ಆಗ್ತಾ ಉಂಟು. ಚಿಕನ್ ತಂದಿದ್ದಾರೆ, ಚಿಕನ್ ಪೆಪ್ಪರ್ ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಕಾಲೇಜ್ಗೆ ಅಂದರೆ ಸ್ಕೂಲಿಗೆ ಹೊರಟಿದೆ, ಬ್ಯಾಗ್ ಎಲ್ಲ ಹಾಕಿ. ಇಲ್ಲಿ ಕಬಾಬಿದ್ದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿದೆ. ಇದು ಅವಳಿಗೆ ಚಿಕ್ಕ ಛೋಟ ಚಾಂಪಿಯನಿಗೆ. ನೆಕ್ಸ್ಟ್ ಪೆಪ್ಪರ್ ಮಾಡಲಿಕ್ಕೆ ಚಿಕನ್ ರೆಡಿ ಉಂಟು. ಆಂಟಿ ನೋಡಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಇದು ನೋಡಿ ತೆಂಗಿನಕಾಯಿ ತುರಿಲಿಕ್ಕೆ ಅಂತ ಇಟ್ಟದ್ದು. ನನಗೆ ಇದರಲ್ಲಿ ತುರಿಲಿಕ್ಕೆ ಬರೋದಿಲ್ಲ, ಜಸ್ಟ್ ಟ್ರೈ ಮಾಡಿದೆ, ಆದರೆ ನನಗೆ ಆಗಲಿಲ್ಲ ಹಾಗೆ. ಇದು ನೋಡಿ ಕಬಾಬ್. ಇಲ್ಲಿ ಈಚೆ ಪೆಪ್ಪರ್ ಮಸಾಲ, ಚಿಕನ್ ಪೆಪ್ಪರ್ ಮಸಾಲ ಆಗ್ತಾ ಉಂಟು. ಊಟ ರೆಡಿ ಉಂಟು. ಮತ್ತು ಇವಳು ನೋಡಿ ಕಬಾಬ್ ತಗೊಂಡು ಹೋಗ್ತಾ ಇದ್ದಾಳೆ ತಿನ್ನಲಿಕ್ಕೆ. ಊಟ ಎಲ್ಲ ಆದಮೇಲೆ ಮಲಗಿದ್ವಿ. ಈಗ ಅವಳು ಸ್ವಲ್ಪ ಲೇಟಾಗಿ ಎದ್ದು ಈಗ ಬರ್ತಾ ಇದ್ದಾಳೆ ಹುಡುಕಿಕೊಂಡು ಎಲ್ಲಿದ್ದಾರೆ ಅಂತೇಳಿ. ಫುಲ್ ಅಳ್ತಾ ಬರ್ತಿದ್ದಾಳೆ. ಆಮೇಲೆ ಅವಳ ಮೂಡ್ ಫ್ರೆಶ್ ಮಾಡಲಿಕ್ಕೆ ಅಂತೇಳಿ ನಾವು ಹೊರಟದ್ದು ಮೇಲೆ. ಅಲ್ಲಿಗೆ ಹೋಗೋದಂದ್ರೆ ಅವಳಿಗೆ ತುಂಬ ಇಷ್ಟ. ಇವೆಲ್ಲ ಜೋಶ್ ನೋಡಿ, ಇಲ್ಲಿ ಮೇಲೆ ಬರಲಿಕ್ಕೆ ಫುಲ್ ಜೋಶಲ್ಲಿ ಬಂದಿದ್ದಾಳೆ. ನಿದ್ದೆ ಮಾಡಿ ಎದ್ದು ಕೂಗಿದಾಗ ಮೇಲೆ ಹೋಗುವ ಅಂತ ಕೇಳಿದರೆ ಹೋಗುವ ಅಂತ ಹೇಳ್ತಾಳೆ. ನೋಡಿ ಇಲ್ಲಿದ್ದು ವ್ಯೂ. ನೋಡಿ ಜೋಶಲ್ಲಿ ಡ್ಯಾನ್ಸ್ ಎಲ್ಲ ಬರ್ತಾ ಉಂಟು ಇವಳದ್ದು. ಇಲ್ಲಿ ಒಂದು ನಾಯಿ ಸಹ ಉಂಟು. ಇಶಿನಿ 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 ಪೈಸೆ ಕೈ. ಅವಳು ಹೇಳ್ತಿದ್ದಾಳೆ ಕೆಳಗೆ ಹೋಗುವ ಅಂತೇಳಿ. ಅವಳ ಅಮ್ಮ ಫೋಟೋ ತೆಗಿಲಿಕ್ಕೆ ಕರೆದ್ರೆ ಸಹ ಅವಳು ಹೋಗ್ತಾ ಇಲ್ಲ. ಇದು ನೋಡಿ ಲ್ಯಾಡರ್ ಹತ್ತುತ್ತಾ ಉಂಟು ಮೇಲಿದ್ದು ಸ್ಲ್ಯಾಪಿಗೆ. ಮೆಟ್ಟಲಿಲ್ಲ, ಲ್ಯಾಡರ್ ಇರೋದು. ಸೊ ಹತ್ಕೊಂಡು ಹೋಗ್ತಾ ಇದ್ದಲ್ಲಿ. ಅದು ಆ ಪ್ಲೇಸ್, ಆಗ ನಾವು ಹೋಗಿದ್ವಲ್ಲ ಆ ಪ್ಲೇಸ್. ಅದು ಗ್ರೌಂಡ್ ಟೈಪಲ್ಲಿ ಉಂಟಲ್ಲ ಅಲ್ಲಿ. ಅಲ್ಲಿ ಈಗ ಹೊಸ 2 ಮನೆ ಆಗ್ತಾ ಉಂಟು. ಇದೊಂದು ಮತ್ತು ಇದರ ಹಿಂದೆ ಇನ್ನೊಂದು ಮನೆ ಉಂಟು. ಇವಳು ನೋಡಿ ಇಲ್ಲಿ ಬಂದು ಸಹ ಬಿಡಲಿಲ್ಲ, ಟ್ಯಾಂಕಿದು ಸ್ಟ್ಯಾಂಡಿಗೆ ಹತ್ತುತ್ತಾ ಇದ್ದಾಳೆ.
ಟೀ ಟೈಮ್. ತುಲೆ ಗೈಸ್ ಬರೊಂದುಂಡು, ಮಳೆ ಬರ್ತಾ ಉಂಟು. ಈಗ ಕತ್ತಲೆ ಆಗಿದೆ, ಅಷ್ಟು ಕಾಣುವುದಿಲ್ಲ. ಇಲ್ಲಿ ನೀರು ಬೀಳ್ತಾ ಉಂಟು ನೋಡಿ. ಅಷ್ಟು ಕ್ಲೀನ್ ಇಲ್ಲ ನನ್ನ ಕ್ಯಾಮರಾ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಮಳೆ ಬರ್ತಾ ಉಂಟು, ಅಲ್ಲಿ ನೋಡಿ ತುಂಬ ಫೋರ್ಸಲ್ಲಿ. ನನ್ನ ಕ್ಯಾಮರಾ ತುಂಬ ಕ್ಲೀನ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ನೋಡಿ ಗಾಳಿಗೆ ಮರ ಎಲ್ಲ ಅಲ್ಲಾಡ್ತಾ ಉಂಟು. ಒಳ್ಳೆ ನಿದ್ದೆ ಮಾಡಿದ ಪರಿಣಾಮ. ये कालेज रे उड़ेला है पूरा उड़ेला है काले रवि अंकल मध्य में जाती अटना कचिना ಹೋಮ್ವರ್ಕ್ ಕೊಟ್ಟಿದ್ರು, ಹಾಗೆ ಹೋಮ್ವರ್ಕ್ ಸಹ ಬರೀಬೇಕಲ್ಲ, ಜಾಲಿ ಮಾಡಿದರೆ ಆಗ್ತದ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ನನ್ನ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಸಿಗುವ ಮತ್ತೊಂದು ವ್ಲಾಗಲ್ಲಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.